ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದಾರೆ. ಫಸ್ಟ್ ಇದೆಲ್ಲದನ್ನು ಕಂಪ್ಲೀಟ್ ಮಾಡಿ. ಇದು ನಾನು ಎಲ್ಲ ಚಾಪ್ಟ್ರಿಂದ ಮಾಡ್ತಾ ಇರೋವಂಥ ಒಂದು ಕ್ವಶನ್ಸ್. ಇದು ಕಾಲೇಜ್ ಟೀಚರ್ ಅವರು, ಕಾಲೇಜ್ ಲೆಕ್ಚರರ್ ಅವರು ಪ್ರಿಪೇರ್ ಮಾಡಿದಂಥ ಒಂದು ಇದು. ಸೊ ಇದೆಲ್ಲ ಚಾಪ್ಟ್ರಿಂದ ನಾನು ಲೆವೆಲ್ 1, ಲೆವೆಲ್ 2 ಅಂತ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ, ಅದಾದ ನಂತರ ಬೇರೆ ಉಳಿದಿದ್ದನ್ನು ಬೇಕಾದರೆ ಮಾಡ್ಬೋದು, ಆಯಿತಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ಕೇಳ್ಬೋದು. ಆ್ಯಂಡ್ ಮೊದಲೇ ಹೇಳ್ತಾ ಇದ್ದೇನೆ, ನಾನು ಇದನ್ನು ಓದ್ಕೊಂಡು ನೀವು 60+ ತೆಗಿತೀರ ಅಂತ ನಾನು ಹೇಳ್ತಾ ಇಲ್ಲ. 40+ ಏನು ಪ್ರಾಬ್ಲಮ್ ಇಲ್ಲ, 50+ ಬರ್ಬೋದು, ಆಯಿತಾ. ಸೊ ಇದೆಲ್ಲ ಬೇಸಿಕ್ ಕ್ವಶನ್ಸ್. ಫಸ್ಟ್ ಈ ಕ್ವಶನ್ಸ್ಗಳನ್ನು ಕಂಪ್ಲೀಟ್ ಮಾಡಿ, ಆಮೇಲೆ ಉಳಿದಿದ್ದನ್ನು ಮಾಡಿ. ಓಕೆ, 40+, 45+ಗೆ ಆರಾಮ್ಸೆ ಬರುತ್ತೆ. ಓಕೆ, ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಟ್ವಿಸ್ಟೆಡ್ ಕ್ವಶನ್ಸ್ ಕೇಳಿದರೆ ಹೇಗೆ ಕೇಳ್ಬೋದು, ಕೇಳಿದರೆ ನೀವು ಆನ್ಸರ್ ಮಾಡುವಂಥ ಕೆಪಬಿಲಿಟಿ ಇರಬೇಕು, ಆ ಪೊಸಿಷನಲ್ಲಿ ಇರಬೇಕು, ಆ ರೀತಿ ಪ್ರಿಪೇರ್ ಆಗಿ, ಆಯಿತಾ. ಸೊ ಇದರಲ್ಲಿ ನಾವು ಲೆವೆಲ್ 1 ಮತ್ತು ಲೆವೆಲ್ 2 ಅಂತ ಇದು ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ನೋಡಿ, ಸೊಲ್ಯೂಷನ್ಸ್ ಚಾಪ್ಟರ್ನಿಂದ ನಿಮಗೆ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಇದರಿಂದ 3 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಯಾಕಂದರೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ 3 ಇರುತ್ತೆ. ಟೋಟಲ್ 6 ಕ್ವಶನ್ಸ್ ಇರುತ್ತೆ, 3 ಅಟೆಂಡ್ ಮಾಡಬೇಕು ನೀವು, ಸರಿನಾ. ಸೊ ಅದರಲ್ಲಿ ನೋಡಿ, ಸೊಲ್ಯೂಷನ್ಸ್ ಚಾಪ್ಟರಿಂದ ನಿಮಗೆ ಫಾರ್ಮುಲೆ ಆಫ್ ಕೊಲಿಗೇಟಿವ್ ಪ್ರಾಪರ್ಟೀಸ್, ಅದರ ಮೇಲೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ನ್ಯೂಮೆರಿಕಲ್ಸನ್ನು ಕೇಳ್ತಾರೆ. ಅದರಲ್ಲಿ ನಿಮಗೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನ್, ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್, ಆಸ್ಮಾಟಿಕ್ ಪ್ರೆಷರ್, ಇವು 4 ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ ಮೇಯ್ನು. ಮತ್ತು ಅದರಲ್ಲಿ ನಿಮಗೆ ಸಣ್ಣ ಪುಟ್ಟ ಫಾರ್ಮುಲಾಗಳು ಬರುತ್ತೆ, ಬಟ್ ಇದು ಮೇಯ್ನ್ ಫಾರ್ಮುಲಾ. ಅದಾದ ನಂತರ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಯಾವುದು ನರ್ಸ್ಟ್ ಇಕ್ವೇಷನ್, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಗಿಬ್ಸ್ ಫ್ರೀ ಎನರ್ಜಿ ಮತ್ತು ಕೋಲ್ರಾಶ್ ಲಾ, ಇದಿಷ್ಟರ ಮೇಲೆ ಕ್ವಶನ್ ಕೇಳ್ತಾರೆ ಎಲೆಕ್ಟ್ರೋಕೆಮಿಸ್ಟ್ರಿ. ಇದಿಷ್ಟು ಫಾರ್ಮುಲಾಸ್ ಇಂಪಾರ್ಟೆಂಟ್. ನಾನು ಲಿಸ್ಟನ್ನು ಕೊಟ್ಟಿದ್ದೇನೆ, ಇದನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇದರದ್ದು PDF ಅನ್ನು ಶೇರ್ ಮಾಡ್ತೇನೆ. ಇಟ್ ಈಸ್ ಇನ್ PPT ಫಾರ್ಮ್, ಪ್ರೆಸೆಂಟೇಷನ್ ಫಾರ್ಮಲ್ಲಿದೆ, ನಾನು ಶೇರ್ ಮಾಡ್ತೇನೆ. ಯಾರ್ಯಾರು ಜಾಯ್ನ್ ಆಗಿಲ್ಲ ವಾಟ್ಸಪ್ಪಿಗೆ ಜಾಯ್ನ್ ಆಗಿ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಸರಿನಾ, ವಾಟ್ಸಪ್ ಗ್ರೂಪ್ನ ಲಿಂಕನ್ನು. ನೆಕ್ಸ್ಟು ಕೆಮಿಕಲ್ ಕೈನೆಟಿಕ್ಸಿಂದ ನಿಮ್ಮ ನೋಡಿ, ಫಾರ್ಮುಲೆ ಫಾರ್ ಫಾಲೋವಿಂಗ್ ಕಾನ್ಸೆಪ್ಟ್ಸ್ ಲೈಕ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್, ಅದರಲ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇರುತ್ತೆ, 0 ಆರ್ಡರ್ ರಿಯಾಕ್ಟೆಂಟ್ಸ್ದ ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್ ಇದೆ, ಅದರದ್ದಿದೆ. ಫಸ್ಟ್ ಆರ್ಡರ್, 0 ಆರ್ಡರ್, ಹಾಫ್ ಲೈಫ್. ಅದು ಬಿಟ್ಟರೆ ಆಕ್ಟಿವೇಷನ್ ಎನರ್ಜಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್. ಅದ್ರ ಮೇಲೆ ಅದೊಂದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಕೇಳೋ ಚಾನ್ಸಸ್ ಹೈ ಇದೆ. ಮತ್ತು ಎಲ್ಲದನ್ನು ನೋಡ್ಕೊಳ್ಳಿ, ಇದಿಷ್ಟು ಫಾರ್ಮುಲಾದ ಮೇಲೆ ಕೇಳ್ತಾರೆ. ಮತ್ತು ಅದರಲ್ಲಿ ನೀವು ಸಿಂಪ್ಲಿಫಿಕೇಷನ್ ಮಾಡ್ತಾ ಚಿಕ್ಕ ಪುಟ್ಟ ಫಾರ್ಮುಲಾಗಳು ಬರುತ್ತೆ. ಸೊ ಇದಿಷ್ಟು ಮೇನ್ ಫಾರ್ಮುಲಾ. ಓಕೆ, ಇದಿಷ್ಟು ಫಾರ್ಮುಲಾ 3 ಚಾಪ್ಟರ್ಸಿಂದ, ಸರಿನಾ. ಅದಾದ ನಂತರ ಕೆಮಿಕಲ್ ಕೈನೆಟಿಕ್ಸಿಂದ ಏನೇನು ಡೆರೈವೇಷನ್ಸ್ಗಳು ಬರುತ್ತೆ ಕೇಳಿದರೆ, ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸು, ಅದರಲ್ಲಿ ನಿಮಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್ K = 2.303/T × log R0/R. 0 ಆರ್ಡರ್ ರಿಯಾಕ್ಷನ್ K = R0 - R/T. ಅದು ಬಿಟ್ಟರೆ ಡೆರೈವ್ ಆನ್ ಇಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಎಟ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇನ್ ಗೇಷಿಯಸ್ ಫೇಸ್, ಅದೊಂದು. ಅದು ಬಿಟ್ಟರೆ ಕೆಮಿಕಲ್ ಕೈನೆಟಿಕ್ಸಲ್ಲಿ ಇನ್ನಿರೋದು ನಿಮಗೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಲೈಫ್ ಆಫ್ 0 ಆ್ಯಂಡ್ ಫಸ್ಟ್ ಆರ್ಡರ್. 0 ಆರ್ಡರ್ ಕೇಳ್ಬೋದು, ಇದರ್ 0 ಆರ್ಡರ್ ಕೇಳ್ಬೋದು, ಅವ್ರ ಫಸ್ಟ್ ಆರ್ಡರ್ ಕೇಳ್ಬೋದು. ಅದೇ T = 0.693/K ಆರ್ T = R0/2K, ಅಂದರೆ ಹಾಫ್ ಲೈಫ್ ಪೀರಿಯಡ್ = ಇನ್ನು D ಆ್ಯಂಡ್ F ಬ್ಲಾಕ್ ನಿಮಗೆ ಇದು ಇದ್ರದ್ದಾಯಿತು. ಯಾವುದೇ ಥರ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ಆಯಿತು. ಇನ್ನು ನಿಮಗೆ ಬರೋದು ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸರಿನಾ. ನಿಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ D ಆ್ಯಂಡ್ F ಬ್ಲಾಕ್ ಎಲಿಮೆಂಟ್ಸಿಂದ ಇದು ನಿಮ್ಗೆ ಗೊತ್ತಿದೆ, ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ K2Cr2O7. ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ನು D ಆ್ಯಂಡ್ F ಬ್ಲಾಕಲ್ಲಿ. ಅದು ಬಿಟ್ಟರೆ ಪೊಟ್ಯಾಷಿಯಮ್ ಪರಮ್ಯಾಂಗನೇಟ್ ಪ್ರಿಪರೇಷನ್, ಅರ್ಥ ಆಯ್ತಾ. ಸೊ ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್, ಜನರಲ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್, ಅದರಲ್ಲಿ ನೋಡಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳ್ಬೋದು, ಫಾರ್ಮೇಷನ್ ಆಫ್ ಕಲರ್ಡ್ ಅಯಾನ್ಸ್ ಮೇಲೆ ಕೇಳ್ಬೋದು, ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಮೇಲೆ ಕೇಳ್ಬೋದು, ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ ಮೇಲೆ ಕೇಳ್ಬೋದು, ಫಾರ್ಮೇಷನ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಮೇಲೆ ಕೇಳ್ಬೋದು, ಅಲಾಯ್ ಫಾರ್ಮೇಷನ್ ಮೇಲೆ ಕೇಳ್ಬೋದು, ಆಕ್ಸಿಡೇಷನ್ ಸ್ಟೇಟ್ಸ್. ಇದಿಷ್ಟು ಇಂಪಾರ್ಟೆಂಟ್. ಓಕೆ, ಇದಿಷ್ಟರ ಮೇಲೆ ಯಾವ ರೀತಿಯೂ ಕೂಡ ಕ್ವಶನ್ಸನ್ನು ಕೇಳ್ಬೋದು. ನೀವು ಎಲ್ಲದಕ್ಕೂ ರೆಡಿಯಾಗಿರಬೇಕು, ಅರ್ಥ ಆಯ್ತಾ. ಸೊ ಅಂದರೆ ನಿಮಗೆ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಿದರೆ, ಅಂದರೆ ಏನು ಗೊತ್ತುಂಟು ಸ್ಟೂಡೆಂಟ್ಸ್, ಅಲ್ಟಿಮೇಟಾಗಿ ಅವರ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿರ್ತಾರೆ, ಸ್ವಲ್ಪ ಕೇಳುವಂಥ ರೀತಿ ಚೇಂಜ್ ಆಗಿರುತ್ತೆ ಅಷ್ಟೇ. ಬಟ್ ಆ ವೇಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಕೊಂಡು ನೀವು ವೇಯನ್ನು ಅರ್ಥ ಮಾಡ್ಕೊಳ್ಳದೆ ಸರ್ ಇದು ತುಂಬ ಟ್ವಿಸ್ಟೆಡ್ ಆಗಿ ಕೇಳಿದ್ರೆ ಅಂತ ಹೇಳೋದಲ್ಲ. ನೀವು ಓದ್ಕೊಂಡಿರೋ ಕಾನ್ಸೆಪ್ಟ್ನ ಇದು ನನಗೆ ಗೊತ್ತಿರಬೇಕು ನಿಮ್ಗೆ, ಈ ಕಾನ್ಸೆಪ್ಟ್ ಓದಿದ್ದೇನೆ, ಈ ಕ್ವಶನ್ ಇದ್ರ ಮೇಲೆ ಇದೆಯಾ ಇಲ್ವಾ ಅಂತ ಅನಲೈಸ್ ಮಾಡುವಷ್ಟು ಇದರಲ್ಲಿ ಇರಬೇಕು, ನೀವು ಪೊಸಿಷನಲ್ಲಿ ಇರಬೇಕಾಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. ನೆಕ್ಸ್ಟ್ ಇದರಲ್ಲಿ ಡಿ ಆ್ಯಂಡ್ F ಬ್ಲಾಕ್ ಎಲಿಮೆಂಟ್ಸಲ್ಲಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಿಮಗೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ನ ಕಾಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್, ಓಕೆ, ಇದು ಇಂಪಾರ್ಟೆಂಟ್, ಆಯಿತಾ. ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ನೊಂದು ಚಾಪ್ಟರ್ ಕೋಆರ್ಡಿನೇಷನ್ ಕಾಂಪೌಂಡ್. ಅದರಲ್ಲಿ ನೋಡಿ ಅಪ್ಲಿಕೇಶನ್ಸ್ ಆಫ್ ವ್ಯಾಲೆನ್ಸ್ ಬಾಂಡ್ ಥಿಯರಿ, VBT ಮೇಲೆ ಒಂದು ಕ್ವಶನ್ 100% ಪಕ್ಕಾ ಇದೆ. ಅದರಲ್ಲಿ ಯಾವ್ದು ಹೇಳಿ, CONH3 6, COF6, NiCl4, NiCN4, ಅದೇ ಇದೆ ನೋಡಿ. ನಿಕೆಲ್ ಸೈನೈಡ್ ಇರ್ಬೋದು, ನಿಕೆಲ್ ಕ್ಲೋರೈಡ್ ಇರ್ಬೋದು, ಇದ್ರ ಮೇಲೆ ಟೆಟ್ರಾಕ್ಲೋರೈಡ್ ಇರ್ಬೋದು, ಅದ್ರ ಮೇಲೆ ಕ್ವಶನ್ ಕೇಳ್ಬೋದು, ಆಯಿತಾ.
ನೆಕ್ಸ್ಟ್ ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ. ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ ಮೇಲೆ ಜಾಮೆಟ್ರಿಕ್ ಐಸೋಮೆರಿಸಮ್, ಅದರಲ್ಲಿ ನಿಮಗೆ ಸಿಸ್ ಇರ್ಬೋದು, ಟ್ರಾನ್ಸ್ ಇರ್ಬೋದು, ಯಾವುದಾದ್ರೂ ಒಂದು ಪಕ್ಕ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಮೇಲೆ, ಅದು ಬಿಟ್ಟರೆ ಮತ್ತೆ ಯಾವುದ್ರ ಮೇಲೆ ಕೇಳ್ಬೋದು, ಸ್ಟ್ರಕ್ಚರಲ್ ಐಸೋಮೆರಿಸಮ್, ಅದರಲ್ಲಿ ಲಿಂಕೇಜ್ ಐಸೋಮೆರಿಸಮ್ ಇರ್ಬೋದು, ಕೋಆರ್ಡಿನೇಷನ್ ಐಸೋಮೆರಿಸಮ್ ಇರ್ಬೋದು, ಐನೋಸೇಷನ್ ಐಸೋಮೆರಿಸಮ್ ಇರ್ಬೋದು, ಸಾಲ್ವೆಂಟ್ ಐಸೋಮೆರಿಸಮ್ ಇರ್ಬೋದು. ಇದಿಷ್ಟರಲ್ಲಿ ಒಂದು ಕೇಳೋ ಕ್ವಶನ್ಸ್ ಚಾನ್ಸ್ ಜಾಸ್ತಿ ಇದೆ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ, ಆಯಿತಾ. ದೀಸ್ ಆಲ್ ಆರ್ ಲೆವೆಲ್ 1 ಅಂದರೆ ಕೇಳುವಂಥ ಚಾನ್ಸಸ್ ಇದೆ ಇದರಲ್ಲಿ. ಇದು ಬಿಟ್ಟರೆ ಲೆವೆಲ್ 2 ಇದೆ ಕೂಡ ಈಚ್ ಚಾಪ್ಟರಲ್ಲಿ, ಅದು ನಾನು ಹೇಳ್ತೇನೆ. ನೆಕ್ಸ್ಟ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸಿಂದ ಸಬ್ಸ್ಟಿಟ್ಯೂಷನ್ ಆಫ್ ನ್ಯೂಕ್ಲಿಯೋಫಿಲಿಕ್ ಬಯೋಮಾಲಿಕ್ಯುಲರ್, ಅಂದರೆ ಗೊತ್ತಿದೆ ನಿಮಗೆ SN2 ಮೆಕ್ಯಾನಿಸಮ್. ಅದರಲ್ಲಿ ನೋಡಿ, ರೈಟ್ ದ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ ಮಿಥೈಲ್ ಕ್ಲೋರೈಡ್ ಟು ಮೆಥನಾಲ್, ರೈಟ್ ದ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ ಕ್ಲೋರೋಮಿಥೇನ್ ಟು ಮಿಥೈಲ್ ಆಲ್ಕೋಹಾಲ್, ಇಂಪಾರ್ಟೆಂಟ್ ಇದು. ಅದು ಬಿಟ್ಟರೆ ಸಬ್ಸ್ಟಿಟ್ಯೂಷನ್ ಆಫ್ ನ್ಯೂಕ್ಲಿಯೋಫಿಲಿಕ್ ಯೂನಿಮಾಲಿಕ್ಯುಲರ್ SN1, ಯೂನಿಮಾಲಿಕ್ಯುಲರ್ ಫಾರ್ SN1, ಬೈಮಾಲಿಕ್ಯುಲರ್ ಫಾರ್ SN2. ಅದರಲ್ಲಿ ನೋಡಿ SN1ನಲ್ಲಿ ನೋಡಿ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್, ಅಥವಾ ರೈಟ್ ದ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ 2 ಬ್ರೋಮೋ 2 ಮಿಥೈಲ್ ಪ್ರೊಪೇನ್ ಟು ಪ್ರೊಪೇನ್ ಟು ಆಲ್ ಅಂತ ಬಂದಿದೆ. ಸೊ ಇಟ್ ಇಸ್ ಆಲ್ಕೋಹಾಲ್, ರಿಲೇಟೆಡ್ ಟು ಆಲ್ಕೋಹಾಲ್. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಅದು ಬಿಟ್ಟರೆ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ನೇಮ್ಡ್ ರಿಯಾಕ್ಷನ್ಸಲ್ಲಿ ಕನ್ಫ್ಯೂಷನ್ ಆಗ್ತೀರಾ, ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳನ್ನು ಮಾಡ್ತೀರಾ. ಸೊ ಇದನ್ನು ಒಂದು 8 to 10 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಬಾರ್ದು, ಎಲ್ಲಿ ಮಿಸ್ ಆಗ್ತಿದ್ರೆ ನೋಡ್ಕೊಳ್ಳಿ, ಮತ್ತೆ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ಇದರಲ್ಲಿ ನೋಡಿ ನಿಮಗೆ ಫಿಂಗರ್ಸ್ಟೈನ್ ರಿಯಾಕ್ಷನ್ ಇರ್ಬೋದು, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಇರ್ಬೋದು, ಸ್ವಾಟ್ಸ್ ರಿಯಾಕ್ಷನ್ ಇರ್ಬೋದು, ಫಿಟ್ಟಿಂಗ್ ರಿಯಾಕ್ಷನ್ ಇರ್ಬೋದು. ಇದ್ರ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ಆಯಿತಾ. ನೆಕ್ಸ್ಟ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಇದೆಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ನಿಮ್ಗೆ ಹೇಳಿದ್ದು. ಇದರಲ್ಲಿ ಮೆಕ್ಯಾನಿಸಮ್ ಯಾವುದೇಳಿ, ಎಕ್ಸ್ಪ್ಲೈನ್ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಟು ಆಲ್ಕೀನ್, ಅಥವಾ ಇದೇ ಕ್ವಶನನ್ನು ಇಥೆನಾಲ್ ಟು ಇಥೀನ್ ಅಂತ ಕೇಳ್ತಾರೆ. ಸೇಮ್ ಆಲ್ಕೋಹಾಲ್ ಅಂದರೆ ಇಥೆನಾಲ್, ಇಥೀನ್ ಆಲ್ಕೀನ್. ಸೊ ಪರ್ಟಿಕ್ಯುಲರ್ಲಿ ಇಥೀನ್ ಬಗ್ಗೆ ಕೇಳ್ತಾ ಇದ್ದಾರೆ. ಇದೆಲ್ಲ ಸಿಂಗಲ್ ಬಾಂಡ್ ಇರುತ್ತೆ. ಸೊ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ ಆಲ್ಕೀನ್ ಟು ಆಲ್ಕೋಹಾಲ್ ಅಂದರೆ ಇಥೀನ್ ಟು ಇಥೆನಾಲ್ ಗೊತ್ತಾಯ್ತಲ್ಲ, ಆಲ್ಕೋಹಾಲ್. ನೆಕ್ಸ್ಟ್ ಆಲ್ಕೋಹಾಲ್, ಫಿನಾಲ್ಸ್, ಈಥರ್ಸಲ್ಲಿ ನೇಮ್ಡ್ ರಿಯಾಕ್ಷನ್ಸಲ್ಲಿ ನಿಮಗೆ ಕೋಲ್ಬಿಸ್ ರಿಯಾಕ್ಷನ್ ಮೇಲೆ ಕೇಳ್ಬೋದು, ವಿಲಿಯಮ್ಸನ್ ರಿಯಾಕ್ಷನ್ಸ್ ಮೇಲೆ ಕೇಳ್ಬೋದು, ಪ್ರಿಪರೇಷನ್ ಆಫ್ ಫಿನಾಲ್ಸ್ ಫ್ರಮ್ ಕ್ಯೂಮಿನ್, ಇದ್ರ ಮೇಲೂ ಕ್ವಶನ್ ಕೇಳ್ಬೋದು, ಆಯಿತಾ. ವಿಲಿಯಮ್ಸನ್ ಸಿಂಥಸಿಸ್ ಆರ್ ಪ್ರಿಪರೇಷನ್ ಆಫ್ ಫಿನಾಲ್ಸ್ ಫ್ರಮ್ ಕ್ಯೂಮಿನ್, ಕೋಲ್ಬಿಸ್ ರಿಯಾಕ್ಷನ್. ಇದು ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್, ಇದರಿಂದ ಏನು ಕೇಳ್ತಾರೆ, ಹ್ಯಾವರ್ತ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಯೋಮಾಲಿಕ್ಯೂಲ್ಸಿಂದ ಹ್ಯಾವರ್ತ್ ಸ್ಟ್ರಕ್ಚರ್ಸನ್ನು ಕೇಳ್ತಾರೆ. ಓಕೆ, ಸೊ ಯಾವುದು ಕೇಳ್ಬೋದು, ಅಲ್ಲಿದೆ ನೋಡಿ, ಯಾವುದು ಕೇಳ್ಬೋದು. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸಿಂದ ಮತ್ತೆ ಯಾವ್ದು ಕೇಳ್ಬೋದು, ವಾಟ್ ಆರ್ ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಗಿವ್ ಎನ್ ಎಕ್ಸಾಂಪಲ್ ಆಫ್ ಈಚ್ ಟೈಪ್. ವಾಟ್ ಆರ್ ಫೈಬ್ರಸ್ ಪ್ರೋಟೀನ್ಸ್ ಆ್ಯಂಡ್ ಗ್ಲಾಬ್ಯುಲರ್ ಪ್ರೋಟೀನ್ಸ್, ಗಿವ್ ಎಕ್ಸಾಂಪಲ್. ಫೈಬ್ರಸ್ ಪ್ರೋಟೀನ್ ಅಥವಾ ಗ್ಲಾಬ್ಯುಲರ್ ಪ್ರೋಟೀನ್ಸ್ ಡಿಫ್ರೆನ್ಸು ಕೇಳ್ಬೋದು ಅಥವಾ ಎಕ್ಸಾಂಪಲು ಕೇಳ್ಬೋದು. ವಾಟ್ ಈಸ್ ಮೆಂಟ್ ಬೈ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್, ವಿಚ್ ಲೆವೆಲ್ ಆಫ್ ಸ್ಟ್ರಕ್ಚರ್ ರಿಮೇನ್ಸ್ ಇಂಟ್ಯಾಕ್ಟ್ ಡ್ಯೂರಿಂಗ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್. ಓಕೆ, ಈ ಕ್ವಶನ್ಸನ್ನು ಅರ್ಥ ಮಾಡ್ಕೊಳ್ಳಿ. ಇದೇ ಥರ ಕ್ವಶನ್ಸ್ ಕೇಳದಿದ್ರು ಬೇರೆ ಟೈಪಲ್ಲಿ ಕ್ವಶನ್ ಕೇಳಿ ಇದೇ ಆನ್ಸರ್ಗೆ ಬೇರೆ ಟೈಪಲ್ಲಿ ಕ್ವಶನ್ಸನ್ನು ಕೇಳ್ಬೋದು, ಆಯಿತಾ. ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು, ಇದರಿಂದ ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ HCN2 ಕಾರ್ಬೋನಿಲ್ ಕಾಂಪೌಂಡ್ಸು, ಇದು ನಿಮಗೆ ಸೈನೈಡ್ ಗ್ರೂಪಲ್ಲಿ ಬರುತ್ತೆ. ಇದರಲ್ಲಿ ಮತ್ತು ನೇಮ್ಡ್ ರಿಯಾಕ್ಷನ್ಸ್ಗಳು ಯಾವುದರಿಂದ ಬರುತ್ತೆ ಕೇಳಿದ್ರೆ, ಸ್ಟಿಫನ್ ರಿಯಾಕ್ಷನ್ನು, ಗಟಮೆನ್ ಕೋಚ್ ರಿಯಾಕ್ಷನ್ನು, ವೂಲ್ಫ್ ಕಿಶ್ನರ್ ರಿಡಕ್ಷನ್ನು, ರೋಸನ್ಮಂಡ್ ರಿಯಾಕ್ಷನ್ನು, ಕ್ಲೆಮೆನ್ಸನ್ ರಿಡಕ್ಷನ್ನು, ಕೆನಿಜಾರೋ ರಿಯಾಕ್ಷನ್ನು, ಹೋಲಾರ್ಡ್ ಝೆಲೆನ್ಸ್ಕಿ ರಿಯಾಕ್ಷನ್ ಅಂತ ಕರೀತಾರೆ. ಇದಿಷ್ಟು ನೇಮ್ಡ್ ರಿಯಾಕ್ಷನ್ಸಲ್ಲಿ ಬರುತ್ತೆ. ಓಕೆ, ಅದು ಗೊತ್ತಿದೆ, ಎಲ್ಲದೂ ಇಂಪಾರ್ಟೆಂಟೇ. ಓಕೆ, ಸೊ ಕ್ಲೆಮೆನ್ಸನ್, ಕೆನಿಜಾರೋ, ರೋಸನ್ಮಂಡ್, ಸ್ಟಿಫನ್, ಗಟಮೆನ್ ಕೋಚ್ ಯಾವುದೂ ಆಗ್ಬೋದು. ಓಕೆ, ಅಮೈನ್ಸಿಂದ ಏನು ಕೇಳ್ತಾರೆ ಕೇಳಿದ್ರೆ, ಒಂದು ಹಾಫ್ಮನ್ ಬ್ರೋಮನೈಡ್ ರಿಯಾಕ್ಷನ್ನು, ಗೇಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ಸು, ಮತ್ತು ಕಾರ್ಬೈಲ್ ಅಮೈನ್ ರಿಯಾಕ್ಷನ್ನು, ಡೈ ಅಜೋಟೈಸೇಷನ್ ರಿಯಾಕ್ಷನ್ನು, ಕಪ್ಲಿಂಗ್ ರಿಯಾಕ್ಷನ್ನು, ಇದ್ರ ಮೇಲೆ ಕೇಳ್ಬೋದು. ಇದೆಲ್ಲದು ನಿಮಗೆ ನೇಮ್ಡ್ ರಿಯಾಕ್ಷನ್ ಅಮೈನ್ಸಲ್ಲಿ. ಇದನ್ನೆಲ್ಲದನ್ನು ಇಲ್ಲ ನೀವು ಮಿಸ್ಟೇಕ್ ಮಾಡೋದು, ನೇಮ್ಡ್ ರಿಯಾಕ್ಷನ್ಸಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ಡೋಂಟ್ ಡೂ ಮಿಸ್ಟೇಕ್ಸ್ ಇನ್ ನೇಮ್ಡ್ ರಿಯಾಕ್ಷನ್ಸ್. ಓಕೆ, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇರ್ಬೋದು ಅಥವಾ ಅಮೈನ್ಸಲ್ಲಿ ಇರ್ಬೋದು. ದಯವಿಟ್ಟು ಇದನ್ನು 3-4 ಟೈಮ್ಸ್ ಬರೆದು ಸ್ಟ್ರಕ್ಚರ್ಸನ್ನು ಬರೆದು ಡೋಂಟ್ ಡೂ ಎನಿ ಮಿಸ್ಟೇಕ್ಸ್. ಇದಿಷ್ಟು ನಿಮ್ಮ ಲೆವೆಲ್ 1. ಇದೇ ಚಾಪ್ಟರಿಂದ ಮತ್ತು ಲೆವೆಲ್ 2ಗೆ ಹೋದರೆ ಸೊಲ್ಯೂಷನ್ಸಲ್ಲಿ ನಿಮಗೆ ಸ್ಟೇಟ್ ಹೆನ್ರೈಸ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್, ರೈಟ್ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್, ರೈಟ್ ಡಿಫರೆನ್ಸಸ್ ಬಿಟ್ವೀನ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಇನ್ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ಸ್ ಫ್ರಮ್ ರೌಲ್ಟ್ಸ್ ಲಾ, ವಾಟ್ ಇಸ್ ರಿವರ್ಸ್ ಆಸ್ಮೋಸಿಸ್, ರೈಟ್ ಒನ್ ಅಪ್ಲಿಕೇಶನ್ನು, ವಾಟ್ ಆರ್ ದ ಫ್ಯಾಕ್ಟರ್ಸ್ favoring solubility of gas in liquids, define isotonic solution, hypotonic solution, give example. ಇದನ್ನು ಕೇಳ್ಬೋದು. ಡಿಫೈನ್ ಮೊಲಾಲಿಟಿ, ಅಬ್ನಾರ್ಮಲ್ ಮೋಲಾರ್ ಮಾಸ್, ವ್ಯಾಂಟ್ ಆಫ್ ಫ್ಯಾಕ್ಟರ್, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಇದಿಷ್ಟು ಇಂಪಾರ್ಟೆಂಟ್ ಲೆವೆಲ್ 2 ಸೊಲ್ಯೂಷನ್ಸಲ್ಲಿ, ಆಯಿತಾ. ಇದನ್ನು ಫಸ್ಟ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ಇದನ್ನು ಫಸ್ಟ್ ಮಾಡ್ಕೊಳ್ಳಿ. ಅದು ಬಿಟ್ಟು ಎಕ್ಸ್ಟ್ರಾ ಇದ್ದರೂ ಮಾಡಿ, ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಿಮಗೆ 60+ ಬರಬೇಕಂದ್ರೆ ನೀವು ಎಕ್ಸ್ಟ್ರಾ ಮಾಡಲೇಬೇಕು. ಇದೊಂದು 40+, 45+ಗೆ ಓಕೆ. ಅಂದರೆ ನಾನು ಜಾಸ್ತಿ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, 50+ ಬರ್ಬೋದು.
ಬಟ್ ನಾನು ಅಷ್ಟು ಲೆವೆಲ್ ನಿಮಗೆ ಕಾನ್ಫಿಡೆನ್ಸನ್ನು ಕೊಡಲಿಕ್ಕೆ ಆಗೋದಿಲ್ಲ ಆಯಿತಾ. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ, ಯಾಕಂದರೆ ನಿಮ್ಗೆ ನೋಡಿರ್ಬೋದು ಮಾಡಲ್ ಕ್ವಶನ್ ಪೇಪರ್ನ ನೋಡಿದರೆ ಎಲ್ಲ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಜಾಸ್ತಿ ಇದೆ. ಓಕೆ, ಸೊ ಇದರಲ್ಲೇ ಕೇಳಿದ್ದಾರೆ, ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ, ಡಿಸ್ಕ್ರೈಬ್ ಎಸ್ ಎಚ್ ಇ ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಡಿಫೈನ್ ಫ್ಯೂಲ್ ಸೆಲ್, ಡ್ರಾ ನೀಟ್ ಡಯಾಗ್ರಾಮ್ ಆಫ್ H2O2 ಫ್ಯೂಲ್ ಸೆಲ್, ರೈಟ್ ಆ್ಯನೋಡಿಕ್ ಆ್ಯಂಡ್ ಕ್ಯಾಥೋಡಿಕ್ ಆ್ಯಂಡ್ ಓವರ್ ಆಲ್ ಸೆಲ್ ರಿಯಾಕ್ಷನ್ನು, ಇದನ್ನೇ ಸಪ್ರೇಟ್ ಆಗಿಯೂ ಕೇಳ್ಬೋದು. ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾ ವಿತ್ ಎಕ್ಸಾಂಪಲ್ ಕೇಳ್ಬೋದು. ನೆಕ್ಸ್ಟ್ ಸ್ಟೇಟ್ ಕೊಲ್ರಾಸ್ಟ್ ಲಾ ಆ್ಯಂಡ್ ರೈಟ್ ಟು ಅಪ್ಲಿಕೇಶನ್ಸ್. ಮೆನ್ಷನ್ ದ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ಸ್ ದ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ಸ್ ಆ್ಯಂಡ್ ಮೆಟಾಲಿಕ್ ಕಂಡಕ್ಟರ್ಸ್, ಇದು ಇಂಪಾರ್ಟೆಂಟ್. ರೈಟ್ ವಾಟ್ ಇಸ್ ಪ್ರೈಮರಿ ಸೆಲ್, ಸೆಕೆಂಡರಿ ಸೆಲ್, ಗಿವ್ ಎಕ್ಸಾಂಪಲ್. ಪ್ರೈಮರಿ ಸೆಲ್ ಅಥವಾ ಡಿಫ್ರೆನ್ಸ್ ಕೇಳ್ಬೋದು, ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಸೆಲ್ ಆ್ಯಂಡ್ ಸೆಕೆಂಡರಿ ಸೆಲ್, ಈ ಥರ ಕೇಳ್ಬೋದು. ಇನ್ನು ಕೆಮಿಕಲ್ ಕೈನೆಟಿಕ್ಸಿಂದ ನೋಡಿ, ರೈಟ್ ಡಿಫರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮೊಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್, ಎಕ್ಸ್ಪ್ಲೈನ್ ದ ಇಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಆನ್ ಆಕ್ಟಿವೇಷನ್ ಎನರ್ಜಿ ಆಫ್ ರಿಯಾಕ್ಷನ್ ವಿತ್ ಗ್ರಾಫ್ ಕೇಳಿದ್ದಾರೆ. ದ ರೇಟ್ ಕಾನ್ಸ್ಟೆಂಟ್ ಆಫ್ ಸರ್ಟನ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 200 per second. ವಾಟ್ ಈಸ್ ದ ಆಫ್ ಲೈಫ್ ಪೀರಿಯಡ್, ಡೈರೆಕ್ಟ್ ಫಾರ್ಮುಲಿಕ್ ಸಬ್ಸ್ಟಿಟ್ಯೂಷನ್. ರೈಟ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಶೋಯಿಂಗ್ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್. ಇದು ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, give an example. Write 2 factors responsible for effective collision. Write Arrhenius equation, mention the terms, define definition, collision frequency, activation energy, threshold energy. ಇನ್ನು D and F block elements ಇಂದ ರೈಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟನೈಡ್ಸ್. ಇದು ಲ್ಯಾಂಥನೈಡ್ಸ್ ಮೇಲೆ ತುಂಬ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ರೈಟ್ ದೇರ್ ಪ್ರಾಪರ್ಟೀಸ್. ಆಮೇಲೆ ಲೈಕ್ ಗಿವ್ ರೀಸನ್ಸಲ್ಲಿ ZR ಆ್ಯಂಡ್ HF ಹ್ಯಾವ್ ಆಲ್ಮೋಸ್ಟ್ ಐಡೆಂಟಿಕಲ್ ರೇಡಿಯೈ, ಸೀರಿಯಮ್ ಎಕ್ಸಿಬಿಟ್ಸ್ +4 ಆಕ್ಸಿಡೇಷನ್ ಸ್ಟೇಟ್ಸ್, ಆಕ್ಟಿನಾಯ್ಡ್ಸ್ ಕಾಂಟ್ರಾಕ್ಷನ್ ಗ್ರೇಟರ್ ದೆನ್ ಲ್ಯಾಂಥನಾಯ್ಡ್ಸ್ ಕಾಂಟ್ರಾಕ್ಷನು, ಅಟಾಮಿಕ್ ರೇಡಿಯೈ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಾನ್ಸಿಷನಲ್ ಸೀರೀಸ್ ಎಲಿಮೆಂಟ್ಸ್ ಆರ್ ಆಲ್ಮೋಸ್ಟ್ ಐಡೆಂಟಿಕಲ್, ಲ್ಯಾಂಥನಾಯ್ಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದೆನ್ ಆಕ್ಟಿನಾಯ್ಡ್ಸ್. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನು, ಗಿವ್ ರೀಸನಲ್ಲಿ. ದೆನ್ ಡ್ರಾ ದ ಶೇಪ್ಸ್ ಆಫ್ ಡೈಕ್ರೋಮೇಟ್ ಅಯಾನ್ ಆ್ಯಂಡ್ ಪರಾಮ್ಯಾಂಗನೇಟ್ ಅಯಾನ್, ಶೇಪ್ಸ್ ಕೇಳಿದ್ದಾರೆ. ರಿಯಾಕ್ಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್, ರಿಯಾಕ್ಷನ್ಸ್ ಆಫ್ ಪೊಟ್ಯಾಷಿಯಮ್ ಪರಾಮ್ಯಾಂಗನೇಟ್ ರಿಯಾಕ್ಷನ್ಸ್. ನೆಕ್ಸ್ಟ್ ಕೋರ್ಡಿನೇಷನ್ ಕಾಂಪೌಂಡಿಂದ ನೋಡಿ, ಡ್ರಾ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್. ಇದರಲ್ಲಿ ಯಾವುದೂ ಕೇಳ್ಬೋದು, ಇವು ಮೂರರಲ್ಲಿ ಒಂದಂತೂ 100% ಕೇಳ್ತಾರೆ ಅಲ್ವಾ. ಡ್ರಾ ಆ್ಯಂಡ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್, ಫಾರ್ ಆಪ್ಟಿಕಲ್ ಐಸೋಮರ್ಸ್ ಅಂತೇಳಿ ಇವು ಮೂರರಲ್ಲಿ ಒಂದು ಪಕ್ಕ ಕೇಳ್ತಾರೆ. ವಾಟ್ ಆರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಗಿವ್ ಎಕ್ಸಾಂಪಲ್. ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಗಿವ್ ಎಕ್ಸಾಂಪಲ್. ಅಥವಾ ಡಿಫರೆನ್ಸನ್ನು ಕೇಳ್ಬೋದು ಹೋಮೋಲೆಪ್ಟಿಕ್ ಮತ್ತು ಹೆಟೆರೋಲೆಪ್ಟಿಕ್ ಮೇಲೆ. ಡಿಫೈನು ಆಂಬಿಡೆಂಟೇಟ್ ಲಿಗ್ಯಾನ್ಸ್ ಆ್ಯಂಡ್ ಕೋಆರ್ಡಿನೇಷನ್ ನಂಬರ್. ಡೆಂಟೇಟ್ ಲಿಗ್ಯಾಂಡ್ ತುಂಬ ಟೈಮ್ ಕೇಳಿದ್ದಾರೆ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಕೋಆರ್ಡಿನೇಷನ್ ಕಾಂಪೌಂಡ್ ಡೆಫಿನೇಷನ್. ಎಕ್ಸ್ಪ್ಲೈನ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೈಡ್ರಲ್ ಆ್ಯಂಡ್ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್, ರೈಟ್ ದ ಸ್ಟ್ರಕ್ಚರ್ ಆಫ್ ಮೆಟಲ್ ಕಾರ್ಬೋನಿಲ್ಸ್. ನೆಕ್ಸ್ಟ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸ್. ಇಲ್ಲಿಗೆ ನಿಮ್ಮದು ಫಿಸಿಕಲ್ ಕೆಮಿಸ್ಟ್ರಿನೂ ಆಯಿತು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಯಿತು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದಾಗ ಮತ್ತೆ ಅದು ಹ್ಯಾಲೋ ಆಲ್ಕೆನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ದೆನ್ ಹ್ಯಾಲೋ ಆಲ್ಕೆನ್ಸ್. ಗಿವ್ ಎಕ್ಸಾಂಪಲ್. ಹ್ಯಾಲೋ ಆಲ್ಕೆನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ದೆನ್ ಹ್ಯಾಲೋ ಆಲ್ಕೀನ್ಸ್. ಗಿವ್ ರೀಸನ್. ಹ್ಯಾಲೋ ಅರೆನ್ಸ್ ಹೇಳಿದ್ದು ಅವಕ್ಕಿಂತ ಹ್ಯಾಲೋ ಆಲ್ಕೆನ್ಸ್ಗಿಂತ ಜಾಸ್ತಿ ಅಂತ ಅರೆನ್ಸ್. ವೈ? ನೇಮ್ ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ 2-bromopentane ಈಸ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಡೈರೆಕ್ಟ್ ಕ್ವಶನ್ಸ್ ಕೇಳದೇ ಇದ್ರು ಇಂಡೈರೆಕ್ಟ್ ಕ್ವಶನ್ಸನ್ನು ಕೇಳ್ಬೋದು. ಥರ್ಡ್ ಒನ್, ವಾಟ್ ಈಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್, ರೈಟ್ ಇಟ್ಸ್ ಜನರಲ್ ಫಾರ್ಮುಲಾ ಆ್ಯಂಡ್ ಗಿವ್ ಎಕ್ಸಾಂಪಲ್. ಗ್ರಿಗ್ನಾರ್ಡ್ ರಿಯೇಜೆಂಟ್ ಇದರಲ್ಲೂ ಹಾಗೆ. ಡಿಫೈನ್ ರೆಸಿಮಿಕ್ ಮಿಕ್ಸ್ಚರ್, ರೆಸಿಮೈಸೇಷನ್, ಕೈರಾಲಿಟಿ, ಕೈರಲ್ ಮೊಲಿಕ್ಯೂಲ್, ಆ್ಯಂಟಿಯೋಮರ್ಸ್, ಇದೆಲ್ಲದೂ ಕೇಳ್ತಾರೆ. ಆ್ಯಂಟಿಯೋಮರ್ಸ್ ಇದೆಲ್ಲ ಡೆಫಿನೇಷನ್ ಯಾವುದು ಕೇಳ್ಬೋದು. ನೆಕ್ಸ್ಟ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸಿಂದ ಎಕ್ಸ್ಪ್ಲೈನ್ ರೈಮರ್-ಟೈಮನ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಹೌ ಡಸ್ ಫಿನಾಲ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್, ಡೈಲ್ಯೂಟೆಡ್ ನೈಟ್ರಿಕ್ ಆ್ಯಸಿಡ್ ವಿತ್ ಬ್ರೋಮೈನ್ ವಾಟರ್ ವಿತ್ ಬ್ರೋಮೈನ್ ಇನ್ CS2. ಓಕೆ, ಅಮಂಗ್ ಆಲ್ಕೋಹಾಲ್ ಆ್ಯಂಡ್ ಫಿನಾಲ್ ವಿಚ್ ಇಸ್ ಮೋರ್ ಅಸಿಡಿಕ್ ಆ್ಯಂಡ್ ವೈ? ಗಿವ್ ರೀಸನ್. What is the effect of electron withdrawing group on acidity of phenols, electron donating group on acidity on phenols? ಇದ್ರ ಕ್ವಶನನ್ನು ಕೇಳಿದ್ದಾರೆ. ಅದು ಬಿಟ್ಟರೆ ನಿಮಗೆ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸಿಂದ ಎಕ್ಸ್ಪ್ಲೈನ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ನು ವಿತ್ ಎಕ್ಸಾಂಪಲ್. ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಕೇಳಿದ್ದಾರೆ, ವಿತ್ ಎಕ್ಸಾಂಪಲ್ ಕೇಳಿದ್ದಾರೆ. ಅದು ಬಿಟ್ಟರೆ ಎಕ್ಸ್ಪ್ಲೈನ್ ಎಸ್ಟರಿಫಿಕೇಷನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್. ವಾಟ್ ಈಸ್ ದ ಆ್ಯಕ್ಷನ್ ಆಫ್ ಅಮೋನಿಯಾ NH3 ಆನ್ ಬೆನ್ಸೋಯಿಕ್ ಆ್ಯಸಿಡ್, ಎಥನೋಯಿಕ್ ಆ್ಯಸಿಡ್, ರೈಟ್ ಇಕ್ವೇಷನ್. ಹೌ ಟು ಕನ್ವರ್ಟ್ amide to acetic acid, how to convert benzamide to benzoic acid. Okay, ಒಂದು acetamide to acetic acid, benzamide to benzoic acid. ಆಯಿತಾ? ಇನ್ನು ಅಮೈನ್ಸ್ ಇಂದ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೋರ್ ಬೇಸಿಕ್? ಅನಿಲಿನ್ ಆ್ಯಂಡ್ ಅಮೋನಿಯಾ, methane amine and aniline. Next, second question, arrange the following in the increasing order of basicity of aqueous phase.
ಬೆಸಿಸಿಟಿ ಕೇಳಿದ್ದು ಅಸಿಡಿಟಿ ಅಲ್ಲ. ಎಕ್ಸ್ಪ್ಲೈನ್ ಡಿಅಸೋಟೈಸೇಷನ್ ರಿಯಾಕ್ಷನ್, ಗಿವ್ ಜನರಲ್ ಫಾರ್ಮುಲಾ ಫಾರ್ ಡೈಅಝೋನಿಯಂ ಸಾಲ್ಟ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ಕಪಲಿಂಗ್ ರಿಯಾಕ್ಷನ್ ಆಫ್ ಫಾರ್ಮೇಷನ್ ಆಫ್ ಪಿ ಹೈಡ್ರಾಕ್ಸಿ ಅಜೋಬೆನ್ಸಿನ್ ಆ್ಯಂಡ್ ಫಾರ್ಮೇಷನ್ ಆಫ್ ಪಿ ಅಮೈನೋ ಅಜೋಬೆನ್ಸಿನ್ ಫ್ರಮ್ ಡೈಅಝೋನಿಯಂ ಸಾಲ್ಟ್. ಎಕ್ಸ್ಪ್ಲೇನ್ ಬ್ರೋಮಿನೇಷನ್, ನೈಟ್ರೇಷನ್, ಸಲ್ಫೋನೇಷನ್. ಮೂರರೊಳಗೊಂದು ವೆರಿ ಇಂಪಾರ್ಟೆಂಟ್, ಮೂರು ಕೇಳ್ಬೋದು. ವಾಟ್ ಈಸ್ ಹಿನ್ಸ್ಬರ್ಗ್ ರಿಯೇಜೆಂಟ್, ಹೌ ಟು ಡಿಫ್ರೆನ್ಷಿಯೇಟ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸ್ ಯೂಸಿಂಗ್ ಇಟ್. ಹಿನ್ಸ್ಬರ್ಗ್ ರಿಯೇಜೆಂಟನ್ನು ಯೂಸ್ ಮಾಡಿ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಓಕೆ. ಲೆವೆಲ್ 2 ಲಾಸ್ಟ್ ಕ್ವಶನ್, ಬಯೋಮಾಲಿಕ್ಯೂಲ್ಸ್. ರೈಟ್ ಅ ಕೆಮಿಕಲ್ ರಿಯಾಕ್ಷನ್ ಟು elucidate the structure of glucose, write the name of a different vitamin deficiency disease, biomolecules in the vitamins disease, deficiency disease, write differences between starch and cellulose, write differences between amylose and amylopectin, write the differences between DNA and RNA, what are the types of vitamins based on solubility, give example, what are acidic, basic, neutral, essential and non-essential amino acids, give example, define hormones, define enzymes, give examples. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಇದರಿಂದ ನಾನು ಇದರಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಲ್ರೆಡಿ ಫಿಸಿಕಲ್ ಕೆಮಿಸ್ಟ್ರಿ ಆಲ್ರೆಡಿ ಮಾಡಿದ್ದೇನೆ. ನೆಕ್ಸ್ಟ್ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಅಪ್ಲೋಡ್ ಮಾಡ್ತೇನೆ. MCQ ಒಂದಿಷ್ಟು ಕೊಡ್ತೇನೆ. ನಾನು ಅದೇ ಬರುತ್ತೆ ಅಂತ ಹೇಳೋದಿಲ್ಲ, ಅದ್ರ ಟೈಪ್ ಬರುತ್ತೆ, ಸೇಮ್ ರಿಪೀಟು ಆಗ್ಬೋದು. ಆಯಿತಾ? ಸೊ ಇದೆಲ್ಲ ನಿಮಗೆ ಉಳಿದದ್ದು ಏನು ಥಿಯರಿ ಕ್ವಶನ್ಸ್ ಇದೆ ನೋಡಿ, ಇದಿಷ್ಟರ ಮೇಲೆ ಚಾನ್ಸಸ್ ಬರೋ ಚಾನ್ಸಸ್ ತುಂಬ ಇದೆ. ಇನ್ನು ನಿಮಗೆ ನ್ಯೂಮರಿಕಲ್ಸ್ ಕೂಡ ಇದೆ. ನ್ಯೂಮರಿಕಲ್ಸ್ 9 ಮಾರ್ಕ್ಸಿಗಿದೆ. ನ್ಯೂಮರಿಕಲ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ ಯಾವ ಫಾರ್ಮುಲಾದ ಮೇಲೆ, ಅದರ ಮೇಲೆ ಫಾರ್ಮುಲಾ ಬಗ್ಗೆ ಮಾತಾಡಿದ್ದೇನೆ. ಅರ್ಥ ಆಯ್ತಲ್ಲ? ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ಫಸ್ಟ್ ಇದನ್ನು ಮಾಡಿ. ಇದನ್ನು ಉಲ್ಟಾ ಕ್ವಶನ್ಸನ್ನು ಕೇಳಿದಾಗ ನೀವು ಹೇಗೆ ಇದು ಮಾಡ್ಬೋದು, ಏನು ಬರೀಬೋದು ಅದನ್ನು ಕೂಡ ನಿಮ್ಮ ತಲೆಯಲ್ಲಿರಬೇಕು. ಉಲ್ಟಾ ಕೇಳಿದಾಗ ನೀವು ಇದಾಗೋದಲ್ಲ, ಪ್ಯಾನಿಕ್ ಆಗೋದಲ್ಲ. ಓಕೆ. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ಎಲ್ಲ ಚಾಪ್ಟರ್ ಕೂಡ ಇದರಲ್ಲಿ ಕವರ್ ಆಗಿದೆ. ಎಲ್ಲ ಚಾಪ್ಟರ್ನು ಮಾಡಿದ್ದೇನೆ. ದಯವಿಟ್ಟು ಇದ್ರದ್ದು PDF ಬೇಕಿದ್ರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ, ಗ್ರೂಪಲ್ಲಿ ಸದ್ಯದಲ್ಲೇ ಶೇರ್ ಮಾಡ್ತೇನೆ. ಓಕೆ. ಸೊ ಮತ್ತು ನಾನು ಆಲ್ರೆಡಿ 3 ಚಾಪ್ಟರ್ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಪ್ರತಿ ಈಚ್ ಚಾಪ್ಟರಿಂದ 50 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಉಳಿದಿದ್ದು ಎಲ್ಲ ಚಾಪ್ಟರಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ಲೋಡ್ ಮಾಡ್ತೇನೆ, ವಿತ್ ಆನ್ಸರ್ ಅಪ್ಲೋಡ್ ಮಾಡ್ತೇನೆ. MCQನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ಇದನ್ನು ಬಿಟ್ಟು ಮತ್ತೆ ಒಂದಿಷ್ಟು ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ಗಳಿದೆ, ಅದರ PDF ಮತ್ತೆ ಹಾಕ್ತೇನೆ. ಫಸ್ಟ್ ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದಿಷ್ಟನ್ನು ಕಂಪ್ಲೀಟ್ ಮಾಡಿ ಅದಾದಮೇಲೆ ಇನ್ನೊಂದು PDF ಶೇರ್ ಮಾಡ್ತೇನೆ ಗ್ರೂಪಲ್ಲಿ. ಅದರಲ್ಲಿ ಒಂದಿಷ್ಟು ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಇದೆ, ಆನ್ಸರ್ಸು ಇದೆ, ಅದನ್ನು ನೋಡಿ. ಮತ್ತು ಅದರಲ್ಲಿ MCQs ಇದೆ, ಅದನ್ನು ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಾಗಿದೆ. ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಯಾರಿಗೆ ಬೇಕು ಅವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೇನೆ. ಯಾಕಂತ ಕೇಳಿದ್ರೆ ಪ್ರತಿದಿನ ನಾನು ವೀಡಿಯೋ ನನ್ನ ತುಂಬ ಟೈಮನ್ನು ಇದರಲ್ಲಿ ಇನ್ವೆಸ್ಟ್ ಮಾಡಿ ಮಾಡ್ತಾ ಇದ್ದೇನೆ. ಓಕೆ. ಸೊ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಪ್ಲೀಸ್ ಡೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ಓಕೆ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.